ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಇಂದು ನವರಾತ್ರಿಯ ಆಯುಧ ಪೂಜೆ ಹಿನ್ನೆಲೆಯಲ್ಲಿ ವಿವಿಧ ಕಡೆಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ಆಯುಧ ಪೂಜೆಯನ್ನ ನೆರವೇರಿಸಲಾಯಿತು. ಸಮಸ್ತ ಕಲಬುರಗಿ ನಗರದ ಸಾರ್ವಜನಿಕರಿಗೆ ಈ ದಿನ ಬಹಳ ಸಂತೋಷದ ಶುಭ ದಿನ ಇರುತ್ತೆ. ಈ ದಿನ ನಮ್ಮ ಕಲಬುರಗಿ ಪೊಲೀಸ್ ಆಯುಕ್ತಾಲಯದಲ್ಲಿ ಒಂದು ಆಯುಧ ಪೂಜೆ, ವಾಹನಗಳ ಪೂಜೆಯನ್ನು ಮಾಡಿರ್ತೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಕಮಿಷನರ್ ಸಾಹೇಬರು ಬಂದು ಪೂಜೆಯನ್ನು ನೆರವೇರಿಸಿ ಹೋಗಿರ್ತಾರೆ ಮತ್ತು DCP ಲಾ ಆ್ಯಂಡ್ ಆರ್ಡರ್, DCP ಕ್ರೈಮ್ ಸಾಹೇಬರೆಲ್ಲ ಬಂದಿರ್ತಾರೆ. ಅವರೆಲ್ಲರಿಗೂ ಬಂದು ನಮ್ಮನ್ನೆಲ್ಲ ಹಾರೈಸಿ ಹೋಗಿರ್ತಾರೆ. ಅವರಿಗೂ ಸಹಿತ ಈ ದಿನ ಒಂದು ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ನಮ್ಮ ಜೊತೆಗೆ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು, ನಮ್ಮ DCP, ನಮ್ಮ ACP ಸಾಹೇಬರು ಮತ್ತು ನಮ್ಮ RP ಎಲ್ಲ ಅಧಿಕಾರಿಗಳಿಗೆಲ್ಲ ಈ ದಿನ ಒಂದು ದಸರಾ ಹಬ್ಬದ ಆಯುಧ ಪೂಜೆಯ ಶುಭಾಶಯಗಳನ್ನು ತಿಳಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳಿ ಕೇಳ್ಕೊಳ್ತೀನಿ. ಕಲಬುರಗಿ ಜಯಭವಾನಿ ಟ್ಯಾಕ್ಸಿ ಸ್ಟ್ಯಾಂಡ್ ಮಾರ್ಕೆಟ್ನಿಂದ ನಾವು ಪ್ರತಿ ವರ್ಷ ಆಯುಧ ಪೂಜಾನು ಸಲ್ಲಿಸಿ ಎಲ್ಲ ನಮ್ಮ ಅಣ್ಣ ತಮ್ಮರು ಸ್ನೇಹಿತರು ಎಲ್ಲರೂ ಕಲ್ತು ಮಾಡ್ತಿದ್ದೀವಿ ಪ್ರತಿ ವರ್ಷ. ಆಯ್ತು ರೀ. ಅನ್ನಪ್ರಸಾದ ಏನೇನು ಕಾರ್ಯಕ್ರಮ ಮಾಡ್ತೀರಿ, ಏನು ಪೂಜೆ ಮಾಡ್ತೀರಿ ಇವತ್ತು? ಆಯುಧ ದಸರಾ ಖಂಡೆ ಪೂಜೆ ಅಂತ ಮಾಡ್ತೀವಿ ನಾವು. ಆಯುಧ ಪೂಜೆ, ಅನ್ನಪ್ರಸಾದವನ್ನು ಮಾಡ್ತೇವೆ ನಾವು ಪ್ರತಿ ವರ್ಷ. ಕಬ್ಬು, ಬಾಳೆಹಣ್ಣು, ಬಾಳೆದಿಂಡು ಮತ್ತು ಬನ್ನಿ, ಚೆಂಡು ಬುತ್ತಿ, ಹೂವು
ಮತ್ತು ಕುಂಬಳಕಾಯಿ ಹೂವು ಎಲ್ಲ ಅವೆಲ್ಲ ಕಟ್ಟಿ ನಿಂಬೆಹಣ್ಣು ಎಲ್ಲ ಕಟ್ಟಿನೂ ಪೂಜೆನೂ ಇದು ಮಾಡ್ತೇವೆ ನಾವು. ಇತ್ತೀಚೆಗೆ ಭಾರಿ ಮಳೆಯಿಂದ ತೊಂದರೆಗೆ ಈಡಾಗಿರುವ ಗ್ರಾಮಗಳಿಗೆ ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ವತಿಯಿಂದ ನೆರವು ನೀಡಲಾಯಿತು. ಮೊನ್ನೆ ಮಳೆ ಬಂದು ಪ್ರಭಾವ ಸಂತ್ರಸ್ತರಿಗೆ ನಮ್ಮ ಶರಣಬಸವ ಸಂಸ್ಥಾನದಿಂದ ಮತ್ತು ಶರಣಬಸವ ವಿಶ್ವವಿದ್ಯಾಲಯದಿಂದ ಮತ್ತು ಶರಣಬಸವ ವಿದ್ಯಾವರ್ಧಕ ಸಂಘ ವತಿಯಿಂದ ಅಪ್ಪಾಜಿಯವರ ಆಸೆ ಪರಮ ಪೂಜೆ ಲಿಂಗಕ್ಕೆ ಶರಣಬಸಪ್ಪ ಅಪ್ಪಾಜಿಯವರ ಆಸೆಯಂತೆ ಅವರು ಪ್ರತಿ ಸಲ ಅವರಿದ್ದಾಗ ಭಾಳ ಸಲ ಸಂತ್ರಸ್ತರಿಗೆ ಮಾಡಿದ್ದಾರೆ. ಅದೇ ಥರ ನಮ್ಮ ಈಗಿನ ಅಧ್ಯಕ್ಷರು ಮತ್ತು ಶರಣಬಸವ ವಿಶ್ವ ಚಾನ್ಸಲರ್ ಆದ ದಾಕ್ಷಿಣಿ ಮಾತೋಶ್ರೀ ದಾಕ್ಷಿಣಿ ತಾಯಿಯವರ ಅವ್ರ ವತಿಯಿಂದ ಮತ್ತು ಚಿನ್ನವಿ ದೊಡ್ಡಪ್ಪ ಅಪ್ಪಪ್ಪ ಅವರ ವತಿಯಿಂದ ನಮ್ಮ ಸಂತ್ರಸ್ತರಿಗೆ ಸುಮಾರು 3,000 ಸಂತ್ರಸ್ತರಿಗೆ ನಮ್ಮ ಫ್ಯಾಕಲ್ಟಿ ಹೋಗಿ ನಮ್ಮ ಅಲ್ಲಿ ಈಗೇನು ಬೇಸಿಕ್ ನೀಡ್ ಜರೂರಿ ಏನಿದೆ ನಾವು ಅವರಿಗೆ ಮುಟ್ಟಿಸೋ ವ್ಯವಸ್ಥೆಯನ್ನು ಬಸ್ಸನ್ನು ಹೋಗಿ ಮುಖಾಂತರ ಕೊಡ್ತಾ ಇದ್ದಾರೆ. ಅದು ನಾವು ಅಲ್ಲಿ ಅವರಿಗೆ ಅಲ್ಪ ಸಹಾಯ ಆಗುವಾಗೆ ನಮ್ಮ ಸಂಸ್ಥೆ ವತಿಯಿಂದ ಮತ್ತು ಎಲ್ಲರ ವತಿಯಿಂದ ನಮ್ಮ ಸಂಸ್ಥೆ ಮತ್ತು ವಿದ್ಯಾವರ್ಧಕ ಸಂಘ ಮತ್ತು ಶರಣಬಸಪ್ಪ ಫ್ಯಾಮಿಲಿ ಟ್ರಸ್ಟ್ ವತಿಯಿಂದ ಇದು ಸಮರ್ಪಣೆ ಮಾಡ್ತಾಯಿದ್ವಿ. ಸುಮಾರು ಅದೇ ನಮ್ಮದು ಲಿಸ್ಟ್ ತಂದಿದ್ದಾರೆ. ಜವರ್ಗಿ ಎಲ್ಲೆಲ್ಲಿ ಇದಾಗಿದೆ ನೋಡಿ, ಸಾವಳಗಿಯಲ್ಲಿ ಜವರ್ಗಿ ಕಡೆ ಯಾವ ಇದಾಗಿದೆ ಊರಿಗೆ ಹೋಗಿ ಫರೀದಾಬಾದ್ ಯಾವ್ಯಾವ ಊರಿಗೆ ಹೋಗಿ ನಾವು ಸುಮಾರು 3,000 ಜನರಿಗೆ ಮಾಡೋ ವ್ಯವಸ್ಥೆ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕದ ಆರಾಧ್ಯ ದೇವರಾದ ಕಲಬುರಗಿ ಮಹಾದಾಸೋ ಶ್ರೀ ಶರಣಬಸವೇಶ್ವರರ ಪಾದಕ್ಕೆ ಸಾಷ್ಟಾಂಗ ನಮಸ್ಕರಿಸಿ, ವಿದ್ಯಾ ಭಂಡಾರಿ ಪರಮ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿ ಅವರು ಸತತವಾಗಿ ನಮ್ಮ ಅದು ರಾಜ್ಯ ಮಟ್ಟಕ್ಕಿರಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕಿರಲಿ ಎಲ್ಲಾದರೂ ಕಷ್ಟ ಬಂದರೆ ಫಸ್ಟ್ ನಮ್ಮ ಕಲಬುರಗಿ ಭಾಗದ ಪರಮ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿ ಅವರು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಯಾಕಂತಂದರೆ ಅವರು ಭಾಳ ಸುಂದರವನ್ನು ವಿಷನ್ ಇದೆ. ಏನಂತಂದರೆ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ನಾಟ್ ಓನ್ಲಿ ಫಾರ್ ದಿ ಸೇಕ್ ಆಫ್ ಲೈವ್ಲಿಹುಡ್ ಬಟ್ ಆಲ್ಸೋ ಫಾರ್ ದಿ ಸೇಕ್ ಆಫ್ ವೆಲ್ಫೇರ್ ಆಫ್ ಅದರ್ಸ್, ನೋಯಿಂಗ್ ಆರ್ ಗಿವಿಂಗ್ ಸರ್ವಿಸ್ ಟು ಹ್ಯುಮ್ಯಾನಿಟಿ ಈಸ್ ಸರ್ವಿಸ್ ಟು ಗಾಡ್. ಎಷ್ಟು ಚೆನ್ನಾಗಿ ಅವರು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅದು ಅಷ್ಟೇ ಅಲ್ಲ, ಅವರು ಯಾವಾಗಲೂ ಅಂತಿದ್ದಾರೆ, ರೋಗಿಗಳೇ ಸೇವೆ ಅಂದರೆ ದೇವರೇ ಸೇವೆ, ಮನುಷ್ಯನ ಸೇವೆ ಮಾಡೋದು ನಾವು ನಿಜವಾದ ದೇವರ ಕೆಲಸವನ್ನು ಮಾಡ್ತಾಯಿದ್ದೀವಿ ಅಂತ ನಮ್ಮ ಶರಣರ ದಾಸೋಹ ತತ್ವ ಯಾವಾಗಲೂ ನಿರಂತರವಾಗಿ ನಡೀತಾನೇ ಇದೆ. ಅದಕ್ಕೆ ಇವತ್ತು ನಾವು ಎಲ್ಲರೂ ನಮ್ಮ ಶರಣಬಸವೇಶ್ವರ ಸಂಸ್ಥಾನ ಹಾಗೂ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ವತಿಯಿಂದ ಎಲ್ಲರೂ ನಾವು ಸದಸ್ಯರು, ಪ್ರಾಧ್ಯಾಪಕರು, ವಿದ್ಯಾರ್ಥಿನಿಯರು, NCCದವರು ಎಲ್ಲರೂ ಕೂಡಿ ಅಪ್ಪರ ಹೆಸರಿನಿಂದ ನಾವು ಮತ್ತು ಅವರ ಹೆಸರಿಂದ ಹಾಗೂ ಚಿರಂಜೀವಿ ದೊಡ್ಡಪ್ಪ ಅಪ್ಪವರು 9ನೇ ಪೀಠಾಧಿಪತಿಯವರು ಎಲ್ಲರ ವತಿಯಿಂದ ನಾವು ಕಿಟ್ಸು ಸುಮಾರು 3,000 ಜನರಿಗೆ ಅನುಕೂಲ ಆಗಲಿ, ಸಹಾಯ ಆಗಲಿ ಅಂತೂ ನಾವು ಎಲ್ಲ ಫ್ಲಡ್ ರಿಲೀಫ್ ಊರಲ್ಲಿ ಹೋಗ್ತಾ ಇದ್ದೇವೆ. ಯಾವುದ್ಯಾವುದಂದರೆ ಫಿರೋಜಾಬಾದು, ಆಮೇಲೆ ಸಾವಳಗಿ, ಜೇವರ್ಗಿ ತಾಲೂಕಿನ ಸುತ್ತಮುತ್ತ ಎಲ್ಲ ಕಡೆ ಹೋಗಿ ಇವತ್ತು ಶರಣಬಸವೇಶ್ವರ ಆಶೀರ್ವಾದದಿಂದ ನಾವು ಎಲ್ಲ ಕಿಟ್ಸನ್ನು ನಾವು ಡೊನೇಟ್ ಮಾಡ್ತಾಯಿದ್ದೇವೆ. ಕಿಟ್ಸಲ್ಲಿ ಊಟ ಇದೆ, ಪ್ರಸಾದ ಇದೆ, ಬ್ರೆಡ್ ಇದೆ, ಹಾಲಿದೆ, ಬ್ಲ್ಯಾಂಕೆಟ್ಸ್ ಇದೆ, ಛತ್ರಿ ಇದಾವೆ. ಎಲ್ಲ ಬ್ಲ್ಯಾಂಕೆಟ್ಸು ಸುಮಾರು 3,000 ಜನರಿಗೆ ಸಹಾಯ ಆಗಲಿ ಅಂತೂ ನಾವಿವತ್ತು ಶರಣರ ಆಶೀರ್ವಾದದಿಂದ ಮಾಡಕತ್ತೇವೆ. ಎಲ್ಲರೂ ಯಾರ್ಯಾರಿಗೆ ಕಷ್ಟ ಬಂದಿದೆ ಶರಣರು ಅವರಿಗೆ ಆಯುಷ್ಯ, ಆರೋಗ್ಯ, ಸುಖ, ಸಮೃದ್ಧಿ ತುಂಬಿಕೊಡ್ಲಿ ಅಂತೂ ನಾನು ಅವ್ರ ಸಲಹೆಯಿಂದ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್.
ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಕಲಬುರಗಿ ನಗರದ ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜಿನಲ್ಲಿ ಶರಣಗೌಡ ಮಾಲಿಪಾಟೀಲ್ ದಂಪತಿಗಳಿಂದ ಶ್ರೀ ಅಂಬಾಭವಾನಿ ಮಾತೆಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ನಂತರ ದಾಂಡ್ಯಾ ಕಾರ್ಯಕ್ರಮದಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯ ಬಾಲಾಜಿ ನಗರದಲ್ಲಿ ಇರುವ ರಾಜೀವ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜಿನ ಆವರಣದಲ್ಲಿ ನವರಾತ್ರಿಯ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರತಿಷ್ಠಾಪನೆ ಮಾಡಲಾಗಿರುವ ಶ್ರೀ ಅಂಬಾಭವಾನಿ ಮಾತೆಯ ಮೂರ್ತಿಗೆ ಶರಣಗೌಡ ಮಾಲಿಪಾಟೀಲ್ ದಂಪತಿಗಳಿಂದ ವಿಶೇಷ ಪೂಜೆಯನ್ನ ನೆರವೇರಿಸಲಾಯಿತು. ನಂತರ ದಾಂಡಿಯಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದ ಮಕ್ಕಳಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು.
ಈ ಸಂದರ್ಭದಲ್ಲಿ ನೀಲಾ ಸಿಂಗ್ ಹಜೇರಿ, ಅಶೋಕ್ ಸಿಂಗ್ ಠಾಕೂರ್ ಮರ್ತೂರ್, ಪ್ರಶಾಂತ್ ಸಿಂಗ್ ಸಾಗರ್ ಸಿಂಗ್, ರಘುವೀರ್ ಸಿಂಗ್ ಮಂಗಲ್ ಸಿಂಗ್, ವಿಜಯ್ ಸಿಂಗ್ ಎಂ ಠಾಕೂರ್, ಅಜಯ್ ಸಿಂಗ್ ಎಂ ಠಾಕೂರ್, ಪ್ರಶಾಂತ್ ಸಿಂಗ್ ಬಯಾಸ್, ಶೈಲೇಂದ್ರ ಸಿಂಗ್, ತೇಜ್ ಸಿಂಗ್ ಹಜೇರಿ, ದೇವೇಂದ್ರ ಸಿಂಗ್ ಚೌಹಾಣ್, ಭವಾನಿ ಸಿಂಗ್, ವಂದನಾ ರಾಜೇಂದ್ರ ಸಿಂಗ್ ಬಯಾಸ್, ಜಯಂತ್ ಸಿಂಗ್ ದಿವಾನ್, ಭೀಮಲಾಲ್, ಸುಶೀಲ್ ಸಿಂಗ್ ಛತ್ರಪತಿ, ಪುರಾಣಿಕ್ ಸ್ವಾಮಿ, ಬಿ ಮಠಪತಿ, ಪ್ರತಾಪ್ ಸಿಂಗ್ ನರಗುಂದ್ಕರ್, ಅಶೋಕ್ ಸಿಂಗ್ ಠಾಕೂರ್ ಕೆಎಸ್ಆರ್ಟಿಸಿ, ಲಲಿತಾ ಠಾಕೂರ್, ತ್ರಿಲೋಕ್ ಸಿಂಗ್, ಶಿವರಾಜ್ ಸಿಂಗ್ ತಿವಾರಿ, ಕುಬೇರ್ ಸಿಂಗ್ ಛತ್ರಪತಿ, ರವಿ ಸಿಂಗ್ ಠಾಕೂರ್, ಬಜರಂಗ್ ಸಿಂಗ್ ಚೌಹಾಣ್, ಸದಾಶಿವ್ ಮಾನ್ಕರಿ ಸೇರಿದಂತೆ ಬಡಾವಣೆಯ ಇತರೆ ಅನೇಕ ಜನ ಸದ್ಭಕ್ತರು ಉಪಸ್ಥಿತರಿದ್ದರು. ಭಕ್ತಿ ಹಾಗೂ ಶಕ್ತಿಗಳ ಸಾಂಕೇತಿಕ ನೃತ್ಯವೇ ಗರ್ಭಾ ಮತ್ತು ದಾಂಡಿಯಾ ಎಂದು ಅಂಡಗಿ ಪ್ರತಿಷ್ಠಾನದ ಕಾರ್ಯದರ್ಶಿಗಳಾದ ರೇಖಾ ಅಂಡಗಿ ಅವರು ಹೇಳಿದ್ದಾರೆ. ಗರ್ಭ ಯಾವುದೇ ಉಪಕರಣಗಳು ಇಲ್ಲದೆ ಕೈ ಚಲನೆಯ ಮೂಲಕ ಆಡುವ ಭಕ್ತಿ ಸಾಂಕೇತಿಕವಾದರೆ, ದಾಂಡಿಯಾವು 2 ಕೋಲುಗಳಿಂದ ಆಡುವ ಮೂಲಕ ಶಕ್ತಿ ಸಂಕೇತ ತೋರಿಸುತ್ತದೆ. ಇದು ದುರ್ಗಾದೇವಿಯು ಮಹಿಷಾಸುರನ ಮೇಲೆ ವಿಜಯ ಸಾಧಿಸಿದ ಪೌರಾಣಿಕ ಹಿನ್ನೆಲೆಯೇ ಈ ನವರಾತ್ರಿ ಉತ್ಸವದ ವಿಶೇಷ ಎಂದು ಅಂಡಗಿ ಪ್ರತಿಷ್ಠಾನದ ಕಾರ್ಯದರ್ಶಿ ರೇಖಾ ಅಂಡಗಿ ಹೇಳಿದ್ದಾರೆ. ಅವರು ದಿನಾಂಕ 28 ಸೆಪ್ಟೆಂಬರ್ 2025ರಂದು ಕಲಬುರಗಿ ನಗರದ ಬಸವೇಶ್ವರ ಆಸ್ಪತ್ರೆಯ ಎದುರುಗಡೆ ಇರುವ ವಿದ್ಯಾನಗರ ಕಾಲೋನಿಯ ರಾಜ್ವಿಕಾ ಪಬ್ಲಿಕ್ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ದಾಂಡಿಯಾ ಮತ್ತು ಗರ್ಭಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡುತ್ತಾ ಗರ್ಭಾ ನೃತ್ಯದಲ್ಲಿ ಭಾಗವಹಿಸಿದರು. ಕಲಬುರಗಿ ಮಹಾನಗರ ಪಾಲಿಕೆಯ ಸದಸ್ಯರಾದ ಯಂಕಮ್ಮ ಜಗದೇವ್ ಗುತ್ತಿದಾರ್ ಅವರು ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ದೇವಿಯನ್ನು ಒಲಿಸಿಕೊಳ್ಳಲು ಅನೇಕ ವಿವಿಧ ಪೂಜೆ ಆರಾಧನೆಗಳಲ್ಲಿ ಗರ್ಭಾ ಹಾಗೂ ದಾಂಡಿಯಾ ಕೂಡ ವಿಶೇಷ ಆರಾಧನೆಗಳಾಗಿದ್ದು, ನಮ್ಮ ಶಾಲೆಯ ವಿದ್ಯಾರ್ಥಿನಿಯರಿಗೆ, ಶಿಕ್ಷಕಿಯರು ಹಾಗೂ ಪಾಲಕ ಪೋಷಕರು, ಮಹಿಳೆಯರಿಗೆ ವಿಶೇಷವಾಗಿ ಈ ವರ್ಷದ ನವರಾತ್ರಿಯ ಅಂಗವಾಗಿ ಗರ್ಭಾ ದಾಂಡಿಯಾ ನೃತ್ಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಲೆಯ ಮುಖ್ಯ ಗುರುಗಳಾದ ಶಿಲ್ಪಾ ಕೋಟೆ ಅವರು ಹೇಳಿದರು. ವೇದಿಕೆಯ ಮೇಲೆ ಶಾಲೆಯ ಶಿಕ್ಷಕಿಯರಾದ ರಾಜೇಶ್ವರಿ ಪಾಟೀಲ್, ನಸೀಂ, ದೀಪಿಕಾ, ಪವಿತ್ರ, ಕವಿತ್ರಾ ರಾಣಿ ಹಾಗೂ ಗೀತಾ ಅವರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ವಿದ್ಯಾರ್ಥಿನಿಯರು, ಶಿಕ್ಷಕಿಯರು, ಮಕ್ಕಳ ಮಹಿಳಾ ಪಾಲಕರು ಹಾಗೂ ವಿದ್ಯಾನಗರ ಕಾಲೋನಿಯ ಅಕ್ಕಮಹಾದೇವಿ ಮಹಿಳಾ ಟ್ರಸ್ಟಿನ ಸದಸ್ಯರು ದಾಂಡಿಯಾ ಹಾಗೂ ಗರ್ಭಾ ನೃತ್ಯದಲ್ಲಿ ನರ್ತಿಸುವ ಮೂಲಕ ಸಂಭ್ರಮಿಸಿದರು ಎಂದು ವಿದ್ಯಾನಗರ ವೆಲ್ಫೇರ್ ಸೊಸೈಟಿ ಕಲಬುರಗಿಯ ಕಾರ್ಯದರ್ಶಿಗಳಾದ ಶಿವರಾಜ್ ಅಂಡಗಿ ಅವರು ತಿಳಿಸಿದ್ದಾರೆ.
ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.